ಹೇಗಿದೆ? ಚೆನ್ನಾಗಿದೆ ಅಮ್ಮ. ಅದೇನೋ ಮಿಸ್ಸಿಂಗ್ ಅನ್ಸ್ತಾ ಇಲ್ವಾ? ಮಿಸ್ಸಿಂಗ್ ಏನು ಇಲ್ವಲ್ಲೇ? ನೀನ್ ಇದ್ಯಾ, ನೀನ್ ಮದ್ವೆ ಮಾಡ್ಕೊಳ್ಳೋ ಹುಡ್ಗ ಇದ್ದಾನೆ, ನಾನು ಅಪ್ಪ ಎಲ್ಲ ಇದೀವಲ್ಲ. ಹಾ, ಇದು ನನ್ ರಾಜ್ಕುಮಾರನ್ ಅಪ್ಪ. ಓ, ಇದು ಅವ್ರ ಅಮ್ಮ. ಅದು ಅವ್ರ ಅಕ್ಕ, ಅಣ್ಣ, ತಮ್ಮ, ತಂಗಿ, ಮಿಕ್ಕೋರೆಲ್ಲ ಅವ್ರ ಫ್ಯಾಮಿಲಿ. ಏನೇ ಇದು ವಂಶಿ? ಹ್ಞೂ ಅಮ್ಮ, ನಾನ್ ಮದ್ವೆ ಆಗೋ ಹುಡ್ಗಂಗೆ ದೊಡ್ಡ ಕುಟುಂಬ ಇರ್ಬೇಕು. ಅವನು ನನ್ ಜೊತೆ ನಿಮ್ಮನ್ನೆಲ್ಲ ಕರ್ಕೊಂಡೋಗ್ಬೇಕು. ಓ, ಆಮೇಲೆ ನಾವೆಲ್ಲ ಒಟ್ಟಿಗೆ ಖುಷಿಯಾಗಿರ್ಬೇಕು. ಹೆಂಗಿದೆ ನನ್ನ ಐಡಿಯಾ? ಸೂಪರ್ ಆಗಿದೆ. ಇಷ್ಟೇನಾ ಅಥವಾ ಇನ್ನೂ ಏನಾದ್ರೂ ಇದೆಯಾ? ಹೇಳೋದಿಕ್ಕೆ ತುಂಬಾ ಇದೆ, ನಿಂಗಲ್ಲ ಇವ್ರಿಗೆ. ವಂಶಿ, ಈ ಬೊಂಬೆಗಳನ್ನೆಲ್ಲ ಎಲ್ಲಿಗೆ ತುಂಬ್ಕೊಂಡು ಹೋಗ್ತಿದ್ಯಾ? ಪೂಜೆ ಮಾಡ್ಬೇಕು, ಅದನ್ನೆಲ್ಲ ಇಲ್ಲಿಡು. ಮಿಕ್ಕಿದ್ದೆಲ್ಲ ನೀನ್ ಇಟ್ಕೋ. ಇವ್ರಗಳ ಜೊತೆ ಮಾತಾಡ್ದೆ ನಂಗೆ ಇರಕ್ಕೆ ಆಗಲ್ಲ. ವಂಶಿ, ಹೋಗಮ್ಮ. ವಂಶಿ ಕೊಡೆ ಇಲ್ಲಿ. ಅಲ್ಲ ಕಣೆ, ಬರೀ 9 ದಿನ ಅಷ್ಟೇ. ವಂಶಿ, ಹುಚ್ಚುಡ್ಗಿ ಈ ಬೊಂಬೆಗಳನ್ನೇ ಕುಟುಂಬ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ದೇವ್ರೆ, ನಮ್ಮ ಮನೆಯಲ್ಲಿ 3-4 ದಿವಸದಿಂದ ಏನೇನೋ ನಡೀತಾ ಇದೆ. ಒಂದು ಸಮಸ್ಯೆ ಮುಗೀತು ಅಂದರೆ ಮತ್ತೊಂದು ಸಮಸ್ಯೆ ಶುರುವಾಗ್ತಿದೆ. ಇದರಿಂದ ಮನೆಯಲ್ಲಿ ಯಾರ ಮನಸ್ಸಿಗೂ ನೆಮ್ಮದಿನೇ ಇಲ್ಲ. ಒಳ್ಳೇದು ಕೆಟ್ಟದ್ದು ಎಲ್ಲನೂ ನಿನಗೆ ಗೊತ್ತಿದೆ ಸ್ವಾಮಿ. ನಮ್ಮ ಮನೆಯವರು ಒಂದು ದಿನಕ್ಕೂ ಯಾರಿಗೂ ಯಾವತ್ತೂ ಕೇಳಿ ಬಯಸ್ತವ್ರಲ್ಲ. ಅಂಥದ್ರಲ್ಲಿ ಯಾಕೆ ಹೀಗೆಲ್ಲ ಆಗ್ತಿದೆ ಸ್ವಾಮಿ? ಇನ್ನು ಮುಂದೆ ಆದರೂ ಎಲ್ಲನೂ ಒಳ್ಳೇದಾಗೋ ಥರ ಮಾಡಪ್ಪ. ಕಾಫಿ ಚೆನ್ನಾಗಿದೆ ಅಲ್ವಾ? ಕುಡೀರಿ ಕುಡೀರಿ, ಚೆನ್ನಾಗಿ ಕುಡೀರಿ. ಮನ್ಸಿಗೆ ಖುಷಿ ಆಗ್ತಿರ್ಬೇಕಲ್ವಾ? ಬೆಳಗ್ಗೆನೆ ಜಗಳ ಶುರು ಮಾಡ್ಬೇಡ ದೇವ್ಕಿ. ಹೌದು ರೀ, ಸತ್ಯ ಯಾವಾಗ್ಲೂ ಕಹಿಯಾಗೆ ಇರುತ್ತೆ. ಅದಕ್ಕೆ ಅದನ್ನ ನಿಮ್ಗೆ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ. ನಿನ್ನ ಹತ್ರ ವಾದ ಮಾಡೋದಕ್ಕೆ ನನ್ಗೆ ಟೈಮ್ ಇಲ್ಲ. ಏನ್ ಹೇಳ್ಬೇಕಾಗಿದೆ ನೇರವಾಗಿ ಹೇಳು. ನಾನ್ ಹೇಳ್ತೀನಿ, ಆದ್ರೆ ಅದನ್ನ ಒಪ್ಕೊಳ್ಳೋ ಮನಸ್ಥಿತಿ ನಿಮಗಿದ್ಯಾ? ಏನೇ ನಿಂತು? ನೆನ್ನೆ ನೀವ್ ಎಸ್ತಿರೋ ಕಲ್ಲು ವಂಶಿ ಮನ್ಸನ್ನ ಎಷ್ಟು ಚೂರ್ ಮಾಡಿದೆ ಅನ್ನೋ ಅಂದಾಜಿದ್ಯಾ? ಮಾತೆತ್ತಿದ್ರೆ ನನ್ ಮಗಳು ಅಂತ ಹೇಳ್ತಿರಲ್ಲ. ನಿಮ್ ಮಗಳ ಮನ್ಸಲ್ಲಿರೋ ಆಸೆಗಳ ಬಗ್ಗೆ, ಕನ್ಸುಗಳ ಬಗ್ಗೆ ಗೊತ್ತಾರಿ ನಿಮ್ಗೆ? ನನ್ ತಾಳ್ಮೆ ಪರೀಕ್ಷೆ ಮಾಡ್ಬೇಡ ನೀನು. ಮಾತಿನ ಮಧ್ಯೆ ವಂಶಿ ಆಗ್ತಿರ್ತಿ ಆಗ್ಲಲ್ಲ. ಅವಳು ನೆಮ್ಮದಿ ಆಗಿರೋದು ಇಷ್ಟ ಇಲ್ವಾ ನಿನ್ಗೆ? ಇನ್ನೆಲ್ಲಿ ನೆಮ್ಮದಿ? ಅವಳ ಕನ್ಸುಗಳನ್ನೆಲ್ಲ ಒಂದೇ ದಿನದಲ್ಲಿ ನುಚ್ಚು ನೂರ್ ಮಾಡ್ಬಿಟ್ರಲ್ಲ. ಏನ್ ಮಾತಾಡ್ತಿದ್ದೆ ನೀನು? ಇದೇನು ಅಂತ ಗೊತ್ತಾ? ಯಾಕೆ ಕಾಣಿಸ್ತಿಲ್ವಾ ಕಣ್ಣು? ಗೊಂಬೆಗಳು. ಇದು ಬರೀ ಗೊಂಬೆಗಳಲ್ಲ, ಹೊಡ್ದೋಗಿರೋ ನಿಮ್ ಮಗಳ ಮನ್ಸು. ದೇವ್ರೆ, ಕೋದಂಡನ್ಗೆ ಮದ್ವೆ ಮೇಲೆ ಆಸಕ್ತಿನೇ ಇರ್ಲಿಲ್ಲ. ನನ್ನ ಜೀವನ ನೋಡಿದ್ಮೇಲೆ ಅವನು ಮದ್ವೆ ಮೇಲೆ ಆಸಕ್ತಿನೇ ಇಲ್ದಿರೋ ಥರ ಬದುಕ್ತಿದ್ದ. ಆದ್ರೆ ಈಗ ನನ್ನ ಜೀವನ ಸರಿ ಹೋಗಿದೆ. ಅವನು ಮದ್ವೆಗೂ ಒಪ್ಕೊಂಡಿದ್ದ. ನಿನ್ನೆ ಏನೇನೆಲ್ಲ ನಡೀತು ಅನ್ನೋದು ನಿನಗೆ ಗೊತ್ತಿದ್ಯಲ್ಲ ಸ್ವಾಮಿ. ನನ್ನ ತಮ್ಮಂದ್ರು ಹೀಗೆ ಬದುಕೋದು
ನನಗಿಷ್ಟ ಇಲ್ಲ. ಕೋದಂಡನ್ಗೆ ಅಂತ ನೀನೊಂದು ಹುಡುಗಿನ ಸೃಷ್ಟಿ ಮಾಡೇ ಮಾಡಿರ್ತೀಯ. ಅವಳು ಆದಷ್ಟು ಬೇಗ ಈ ಮನೆಗೆ ಬರಲಿ. ಈ ಮನೆಗೆ ಬಂದು ನಮ್ಮ ಮನೆ ದೀಪ ಬೆಳಗೋ ಹಾಗಾಗ್ಲಿ. ಇಷ್ಟೇ ಅಪ್ಪ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು.